ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಸ್ಫೋಟ ಆದ ಬಳಿಕವೂ ಕೂಡ ರಾಜಧಾನಿಯಲ್ಲಿ ಯಾವುದೇ ರೀತಿಯಂತ ಎಚ್ಚೆತ್ತುಕೊಳ್ಳುವ ಕೆಲಸಗಳು ಆಗಿಲ್ಲ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಪ್ರತಿನಿತ್ಯವೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಓಡಾಡ್ತಾ ಇರ್ತಾರೆ. ಇಂತಹ ಒಂದು ಜಾಗ ರೈಲ್ವೆ ನಿಲ್ದಾಣ. ಇಂತಹ ಒಂದು ರೈಲ್ವೆ ನಿಲ್ದಾಣದಲ್ಲಿ ಸೂಕ್ತ ಭದ್ರತೆ ಇಲ್ಲ. ಈ ಒಂದು ರಿಪೋರ್ಟ್ ನೋಡ್ಕೊಂಬನ್ನಿ. ರಾಜ್ಯದಲ್ಲಿರುವಂತಹ ರೈಲ್ವೆ ನಿಲ್ದಾಣಗಳಲ್ಲಿ ಭದ್ರತಾ ಲೋಪ ಎದ್ದು ಕಾಣ್ತಾ ಇದೆ. ಯಾವ ರೈಲ್ವೆ ನಿಲ್ದಾಣದಲ್ಲಿ, ಅದರಲ್ಲೂ ಬೆಂಗಳೂರಿನಲ್ಲಿರುವಂತಹ ಯಾವ ರೈಲ್ವೆ ನಿಲ್ದಾಣಗಳಲ್ಲೂ ಕೂಡ ನಾವು ಹೋದ್ರೂ ಕೂಡ ಎಲ್ಲಿ ಕೂಡ ಭದ್ರತಾ ವ್ಯವಸ್ಥೆ ಸರಿಯಾಗಿಲ್ಲ. ಎಲ್ಲಿ ಕೂಡ ಸರಿಯಾದಂತ ಬ್ಯಾಗ್ ಚೆಕಿಂಗ್ ಮಾಡ್ತಾ ಇಲ್ಲ, ಪ್ರಯಾಣಿಕರನ್ನ ಚೆಕಿಂಗ್ ಮಾಡ್ತಾ ಇಲ್ಲ. ಅಷ್ಟು ಭದ್ರತಾ ಲೋಪ ಇದೆ. ಇಲ್ಲಿರುವಂತಹ ಅಧಿಕಾರಿಗಳಾಗಿರ್ಬೋದು ಯಾವುದೇ ರೀತಿಯಾದಂತಹ ಚೆಕಿಂಗ್ ಅನ್ನ ಮಾಡ್ತಾ ಇಲ್ಲ. ಹಾಗೆ ಕೂಡ ಒಳಗಡೆ ಬಿಡ್ತಾ ಇದ್ದಾರೆ. ಮತ್ತೆ ರೈಲ್ವೆ ನಿಲ್ದಾಣದ ಒಳಗಡೆ ಎಲ್ಲಂದರಲ್ಲಿ ದಾರಿಗಳಿದೆ, ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಯಾಕಂದ್ರೆ ನೀವು ನೋಡ್ತಾ ಇರಬಹುದು, ದೆಹಲಿಯಲ್ಲಿ ಕೂಡ ಕಾರಲ್ಲಿ ಇಟ್ಟು ಬಾಂಬ್ ಬ್ಲಾಸ್ಟ್ ಮಾಡಲಾಯಿತು. ಮತ್ತೆ ಮೆಟ್ರೋ ನಿಲ್ದಾಣಕ್ಕೂ ಕೂಡ ಬಾಂಬ್ ಕರೆಗಳು ಬರ್ತಾ ಇದ್ದಾವೆ. ಮತ್ತೆ ಶಾಲಾ ಕಾಲೇಜುಗಳಿಗೆ ಕೂಡ ಬಾಂಬ್ ಬೆದರಿಕೆ ಕರೆಗಳು ಬರ್ತಾ ಇದಾವೆ. ಆದ್ರೂ ಕೂಡ ರೈಲ್ವೆ ಇಲಾಖೆ ಯಾಕೋ ಎಚ್ಚೆತ್ತುಕೊಂಡಿಲ್ಲ ಅನ್ಕೊಂತೀನಿ. ಯಾಕಂದ್ರೆ ಸಾಕಷ್ಟು ಜನರು ರಾಜ್ಯದ ಮೂಲೆ ಮೂಲೆಯಿಂದ ಈ ರೈಲ್ವೆ ನಿಲ್ದಾಣಕ್ಕೆ ಬರ್ತಾರೆ, ಕ್ರಾಂತಿವೀರ ರೈಲ್ವೆ ನಿಲ್ದಾಣಕ್ಕೆ. ಮತ್ತೆ ಇಲ್ಲಿಂದ ದೇಶದ ಮೂಲೆ ಮೂಲೆಗಳಿಗೂ ಕೂಡ ರೈಲುಗಳು ಪ್ರಯಾಣವನ್ನ ಬೆಳೆಸುತ್ತೆ. ಹಾಗಾಗಿ ಸಾಕಷ್ಟು ಜನರು ಈ ರೈಲ್ವೆ ನಿಲ್ದಾಣ ಏನಿದೆ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಬೆಂಗಳೂರಿನ ರೈಲ್ವೆ ನಿಲ್ದಾಣಕ್ಕೆ ಸಾಕಷ್ಟು ಜನರು ಬರ್ತಾರೆ, ಹೋಗ್ತಾ ಇರ್ತಾರೆ. ನೋಡ್ತಾ ಇರ್ಬೋದು, ಎಲ್ಲರ ಪ್ರತಿಯೊಬ್ಬರ ಕೈಯಲ್ಲೂ ಕೂಡ ಬ್ಯಾಗ್ಗಳಿರುತ್ತೆ. ಯಾರು ಕೂಡ ಖಾಲಿ ಕೈಯಲ್ಲಿ ಬರೋದಿಲ್ಲ, ಬ್ಯಾಗ್ಗಳಿರುತ್ತೆ. ಆ ಬ್ಯಾಗ್ ಅಲ್ಲಿ ಏನಿರುತ್ತೆ ಏನಿರಲ್ಲ ಏನೂ ಕೂಡ ಚೆಕ್ ಮಾಡೋದಿಲ್ಲ. ಇಲ್ಲಿನ ಅಧಿಕಾರಿಗಳು ಆರಾಮಾಗಿ ರೀಲ್ಸ್ ನೋಡ್ತಾ ಆರಾಮಾಗಿ ಕುತ್ಕೊಂಡಿರ್ತಾರೆ, ಮೊಬೈಲ್ ಅಲ್ಲಿ ಮಾತಾಡ್ತಾ, ಯಾವುದೇ ರೀತಿ ಚೆಕಿಂಗ್ ಮಾಡದೇನೆ ನಿರ್ಲಕ್ಷ್ಯವನ್ನ ವಹಿಸ್ತಾ ಇದ್ದಾರೆ. ಯಾವ ಕ್ಷಣದಲ್ಲಿ ಏನ್ ಬೇಕಾದ್ರೂ ಆದ್ರೂ ಕೂಡ ಭಯ ಅನ್ಸುತ್ತೆ. ಯಾಕಂದ್ರೆ ಇಲ್ಲಿ ಏನೇ ಆದ್ರೂ ಕೂಡ ಜನಸಾಮಾನ್ಯರಿಗೆ ಆಗೋದು. ಇಲ್ಲಿ ಒಂದೇನೋ ಬಾಂಬ್ ಬ್ಲಾಸ್ಟ್ ಆದ್ರೂ ಕೂಡ ಇಲ್ಲಿನ ಜನಸಾಮಾನ್ಯರಿಗೆ, ಪ್ರಯಾಣಿಕರಿಗೆ ಅನಾಹುತ ಆಗೋದು, ಮತ್ತೆ ರೈಲ್ವೆ ನಿಲ್ದಾಣಕ್ಕೆ ಅನಾಹುತ ಆಗೋದು. ಆದ್ರೆ ಯಾಕೆ ಇಷ್ಟು ನಿರ್ಲಕ್ಷ್ಯ ವಹಿಸ್ತಿದಾರೋ ರೈಲ್ವೆ ಇಲಾಖೆ ಅಧಿಕಾರಿಗಳು ಅನ್ನೋದು ನಿಜಕ್ಕೂ ಕೂಡ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ನಿನ್ನೆ ಮೊನ್ನೆ ತಾನೇ ದೆಹಲಿಯಲ್ಲಿ ಆಗಿರುವಂತಹ ಘಟನೆ ನಮ್ಮ ಕಣ್ಣು ಮುಂದೆ ಇದ್ರೂ ಕೂಡ ಆದ್ರೂ ಕೂಡ ಅವ್ರು ಎಚ್ಚೆತ್ತುಕೊಂಡಿಲ್ಲ. ಮತ್ತೆ ಬೆಂಗಳೂರಿನಲ್ಲಿ ರಾಮೇಶ್ವರಂ ಕೆಫೆಗೂ ಕೂಡ ನಕ್ಸಲರು ಬಂದು ಬಾಂಬ್ ಅನ್ನ ಇಟ್ಟು ಹೋದ್ರು. ಆದ್ರೂ ಕೂಡ ಕೇಂದ್ರ ರೈಲ್ವೆ ಇಲಾಖೆ ಎಚ್ಚೆತ್ತುಕೊಂಡಿಲ್ಲ. ಯಾಕೆ ಈ ದೊಡ್ಡ ನಿರ್ಲಕ್ಷ್ಯವನ್ನು ವಹಿಸ್ತಾ ಇದೆ ಅಂತಂದ್ರೆ ಇಲ್ಲಿವರೆಗೂ ಕೂಡ ಇವರ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ. ಯಾಕಂದ್ರೆ ನಾವು ಸ್ಟಿಂಗ್ ಆಪರೇಷನ್ ಮಾಡಿದಾಗ ನಮಗೆ ಗೊತ್ತಾಗಿದ್ದು, ರೈಲ್ವೆ ಇಲಾಖೆ ಒಳಗಡೆ ಕಂಡಲ್ಲೇ ದಾರಿಗಳಿದಾವೆ, ಎಲ್ಲಂದರಲ್ಲಿ ಒಳಗಡೆ ಪ್ರವೇಶವನ್ನ ಪಡಿಬಹುದು. ಮುಖ್ಯ ದ್ವಾರದಲ್ಲೇ ಸರಿಯಾದಂತ ಚೆಕಿಂಗ್ ವ್ಯವಸ್ಥೆ ಇಲ್ಲಿ ಆಗ್ತಾ ಇಲ್ಲ. ಅದು ಮುಖ್ಯ ದ್ವಾರದಲ್ಲಿ ಎಲ್ಲ ಕೂಡ ಇದೆ. ಬಾಡಿ ಚೆಕ್ ಮಾಡೋ ಮಿಷಿನ್ಗಳಿಗೆ ಎಲ್ಲ ಕೂಡ ಮಷಿನ್ಗಳು ಇದಾವೆ. ಅವ್ರ ಕೈಯಲ್ಲಿ ಕೂಡ ಚೆಕಿಂಗ್ ಮಷಿನ್ಗಳು ಇದೆ. ಆದ್ರೂ ಕೂಡ ನಿರ್ಲಕ್ಷ್ಯವನ್ನ ವಹಿಸ್ತಿದ್ದಾರೆ. ಇನ್ನು ರೈಲ್ವೆ ನಿಲ್ದಾಣದ ಸುತ್ತ ನಾವು ಒಂದು ರೌಂಡ್ ಹಾಕಿದಾಗ ನಮಗೆ ನಿಜಕ್ಕೂ ಕೂಡ ಆಶ್ಚರ್ಯ ಆಯ್ತು. ಯಾವ ಮಾರ್ಗದಲ್ಲಿ ಕಂಡಲ್ಲೇ ಒಳಗಡೆ ಪ್ರವೇಶ ಮಾರ್ಗಗಳಿದಾವೆ, ಎಲ್ಲಂದರಲ್ಲಿ ಒಳಗಡೆ ನಾವು ಪ್ರವೇಶವನ್ನ ಪಡಿಬಹುದು. ಎಲ್ಲಿ ಕೂಡ ಚೆಕಿಂಗ್ ವ್ಯವಸ್ಥೆ ಇಲ್ಲ. ನೀವು ಒಂದು ಹಂಗೆ ಅಂದಾಜು ಮಾಡ್ಕೊಳ್ಳಿ, ಮುಖ್ಯ ದ್ವಾರದಲ್ಲೇ ಸರಿಯಾದಂತ ಚೆಕಿಂಗ್ ವ್ಯವಸ್ಥೆ ಇಲ್ಲ ಅಂತಂದ್ರೆ ಇನ್ನು ರೈಲ್ವೆ ನಿಲ್ದಾಣದ ಸುತ್ತ ಯಾವುದೇ ರೀತಿಯಾದಂತಹ ಸರಿಯಾದಂತಹ ಚೆಕಿಂಗ್ ವ್ಯವಸ್ಥೆ ಇಲ್ಲ. ಇದು ಈ ರೈಲ್ವೆ ಇಲಾಖೆಯಲ್ಲಿ ಆಗ್ತಾ ಇರುವಂತಹ ಸಮಸ್ಯೆ ಅಂತಾನೆ ಹೇಳ್ಬೋದು. ಕೇವಲ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದ ಕಥೆ ಅಲ್ಲ, ಬೆಂಗಳೂರಿನಲ್ಲಿರುವಂತಹ ಯಶವಂತಪುರ ರೈಲ್ವೆ ನಿಲ್ದಾಣ ಆಗಿರಬಹುದು, ಮತ್ತೆ ಸರ್ ಎಂ ವಿಶ್ವೇಶ್ವರಯ್ಯ ರೈಲ್ವೆ ನಿಲ್ದಾಣಗಳಲ್ಲಿ ಎಲ್ಲಲ್ಲಿ ಕೂಡ ಭದ್ರತಾ ಲೋಪ ಇದೆ. ಎಲ್ಲಿ ಕೂಡ ಸರಿಯಾದಂತಹ ಚೆಕಿಂಗ್ ವ್ಯವಸ್ಥೆ ಮಾಡ್ತಾ ಇಲ್ಲ. ಕ್ಯಾಮರಾ ಪರ್ಸನ್ ಲೋಹಿತ್ ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಸ್ಫೋಟ ಆದ ಬಳಿಕವೂ ಕೂಡ ರಾಜಧಾನಿಯಲ್ಲಿ ಯಾವುದೇ ರೀತಿಯಂತ ಎಚ್ಚೆತ್ತುಕೊಳ್ಳುವ ಕೆಲಸಗಳು ಆಗಿಲ್ಲ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಪ್ರತಿನಿತ್ಯವೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಓಡಾಡ್ತಾ ಇರ್ತಾರೆ. ಇಂತಹ ಒಂದು ಜಾಗ ರೈಲ್ವೆ ನಿಲ್ದಾಣ. ಇಂತಹ ಒಂದು ರೈಲ್ವೆ ನಿಲ್ದಾಣದಲ್ಲಿ ಸೂಕ್ತ ಭದ್ರತೆ ಇಲ್ಲ. ಈ ಒಂದು ರಿಪೋರ್ಟ್ ನೋಡ್ಕೊಂಬನ್ನಿ. ರಾಜ್ಯದಲ್ಲಿರುವಂತಹ ರೈಲ್ವೆ ನಿಲ್ದಾಣಗಳಲ್ಲಿ ಭದ್ರತಾ ಲೋಪ ಎದ್ದು ಕಾಣ್ತಾ ಇದೆ. ಯಾವ ರೈಲ್ವೆ ನಿಲ್ದಾಣದಲ್ಲಿ, ಅದರಲ್ಲೂ ಬೆಂಗಳೂರಿನಲ್ಲಿರುವಂತಹ ಯಾವ ರೈಲ್ವೆ ನಿಲ್ದಾಣಗಳಲ್ಲೂ ಕೂಡ ನಾವು ಹೋದ್ರೂ ಕೂಡ ಎಲ್ಲಿ ಕೂಡ ಭದ್ರತಾ ವ್ಯವಸ್ಥೆ ಸರಿಯಾಗಿಲ್ಲ. ಎಲ್ಲಿ ಕೂಡ ಸರಿಯಾದಂತ ಬ್ಯಾಗ್ ಚೆಕಿಂಗ್ ಮಾಡ್ತಾ ಇಲ್ಲ, ಪ್ರಯಾಣಿಕರನ್ನ ಚೆಕಿಂಗ್ ಮಾಡ್ತಾ ಇಲ್ಲ. ಅಷ್ಟು ಭದ್ರತಾ ಲೋಪ ಇದೆ. ಇಲ್ಲಿರುವಂತಹ ಅಧಿಕಾರಿಗಳಾಗಿರ್ಬೋದು ಯಾವುದೇ ರೀತಿಯಾದಂತಹ ಚೆಕಿಂಗ್ ಅನ್ನ ಮಾಡ್ತಾ ಇಲ್ಲ. ಹಾಗೆ ಕೂಡ ಒಳಗಡೆ ಬಿಡ್ತಾ ಇದ್ದಾರೆ. ಮತ್ತೆ ರೈಲ್ವೆ ನಿಲ್ದಾಣದ ಒಳಗಡೆ ಎಲ್ಲಂದರಲ್ಲಿ ದಾರಿಗಳಿದೆ, ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಯಾಕಂದ್ರೆ ನೀವು ನೋಡ್ತಾ ಇರಬಹುದು, ದೆಹಲಿಯಲ್ಲಿ ಕೂಡ ಕಾರಲ್ಲಿ ಇಟ್ಟು ಬಾಂಬ್ ಬ್ಲಾಸ್ಟ್ ಮಾಡಲಾಯಿತು. ಮತ್ತೆ ಮೆಟ್ರೋ ನಿಲ್ದಾಣಕ್ಕೂ ಕೂಡ ಬಾಂಬ್ ಕರೆಗಳು ಬರ್ತಾ ಇದ್ದಾವೆ. ಮತ್ತೆ ಶಾಲಾ ಕಾಲೇಜುಗಳಿಗೆ ಕೂಡ ಬಾಂಬ್ ಬೆದರಿಕೆ ಕರೆಗಳು ಬರ್ತಾ ಇದಾವೆ. ಆದ್ರೂ ಕೂಡ ರೈಲ್ವೆ ಇಲಾಖೆ ಯಾಕೋ ಎಚ್ಚೆತ್ತುಕೊಂಡಿಲ್ಲ ಅನ್ಕೊಂತೀನಿ. ಯಾಕಂದ್ರೆ ಸಾಕಷ್ಟು ಜನರು ರಾಜ್ಯದ ಮೂಲೆ ಮೂಲೆಯಿಂದ ಈ ರೈಲ್ವೆ ನಿಲ್ದಾಣಕ್ಕೆ ಬರ್ತಾರೆ, ಕ್ರಾಂತಿವೀರ ರೈಲ್ವೆ ನಿಲ್ದಾಣಕ್ಕೆ. ಮತ್ತೆ ಇಲ್ಲಿಂದ ದೇಶದ ಮೂಲೆ ಮೂಲೆಗಳಿಗೂ ಕೂಡ ರೈಲುಗಳು ಪ್ರಯಾಣವನ್ನ ಬೆಳೆಸುತ್ತೆ. ಹಾಗಾಗಿ ಸಾಕಷ್ಟು ಜನರು ಈ ರೈಲ್ವೆ ನಿಲ್ದಾಣ ಏನಿದೆ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಬೆಂಗಳೂರಿನ ರೈಲ್ವೆ ನಿಲ್ದಾಣ
ನಿಲ್ದಾಣಕ್ಕೆ ಸಾಕಷ್ಟು ಜನರು ಬರ್ತಾರೆ, ಹೋಗ್ತಾ ಇರ್ತಾರೆ. ನೋಡ್ತಾ ಇರ್ಬೋದು, ಎಲ್ಲರ ಪ್ರತಿಯೊಬ್ಬರ ಕೈಯಲ್ಲೂ ಕೂಡ ಬ್ಯಾಗ್ಗಳಿರುತ್ತೆ. ಯಾರು ಕೂಡ ಖಾಲಿ ಕೈಯಲ್ಲಿ ಬರೋದಿಲ್ಲ, ಬ್ಯಾಗ್ಗಳಿರುತ್ತೆ. ಆ ಬ್ಯಾಗಲ್ಲಿ ಏನಿರುತ್ತೆ ಏನಿರಲ್ಲ ಏನೂ ಕೂಡ ಚೆಕ್ ಮಾಡೋದಿಲ್ಲ. ಇಲ್ಲಿನ ಅಧಿಕಾರಿಗಳು ಆರಾಮಾಗಿ ರೀಲ್ಸ್ ನೋಡ್ತಾ ಆರಾಮಾಗಿ ಕುತ್ಕೊಂಡಿರ್ತಾರೆ, ಮೊಬೈಲ್ ಅಲ್ಲಿ ಮಾತಾಡ್ತಾ, ಯಾವುದೇ ರೀತಿ ಚೆಕಿಂಗ್ ಮಾಡದೇನೆ ನಿರ್ಲಕ್ಷ್ಯವನ್ನ ವಹಿಸ್ತಾ ಇದ್ದಾರೆ. ಯಾವ ಕ್ಷಣದಲ್ಲಿ ಏನ್ ಬೇಕಾದ್ರೂ ಆದ್ರೂ ಕೂಡ ಭಯ ಅನ್ಸುತ್ತೆ. ಯಾಕಂದ್ರೆ ಇಲ್ಲಿ ಏನೇ ಆದ್ರೂ ಕೂಡ ಜನಸಾಮಾನ್ಯರಿಗೆ ಆಗೋದು, ಇಲ್ಲಿ ಒಂದ್ ಏನೋ ಬಾಂಬ್ ಬ್ಲಾಸ್ಟ್ ಆದ್ರೂ ಕೂಡ ಇಲ್ಲಿನ ಜನಸಾಮಾನ್ಯರಿಗೆ, ಪ್ರಯಾಣಿಕರಿಗೆ ಅನಾಹುತ ಆಗೋದು, ಮತ್ತೆ ರೈಲ್ವೆ ನಿಲ್ದಾಣಕ್ಕೆ ಅನಾಹುತ ಆಗೋದು. ಆದ್ರೆ ಯಾಕೆ ಇಷ್ಟು ನಿರ್ಲಕ್ಷ್ಯ ವಹಿಸ್ತಿದಾರೋ ರೈಲ್ವೆ ಇಲಾಖೆ ಅಧಿಕಾರಿಗಳು ಅನ್ನೋದು ನಿಜಕ್ಕೂ ಕೂಡ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ನಿನ್ನೆ ಮೊನ್ನೆ ತಾನೇ ದೆಹಲಿಯಲ್ಲಿ ಆಗಿರುವಂತ ಘಟನೆ ನಮ್ಮ ಕಣ್ಣು ಮುಂದೆ ಇದ್ರೂ ಕೂಡ ಆದ್ರೂ ಕೂಡ ಅವ್ರು ಎಚ್ಚೆತ್ತುಕೊಂಡಿಲ್ಲ. ಮತ್ತೆ ಬೆಂಗಳೂರಿನಲ್ಲಿ ರಾಮೇಶ್ವರಂ ಕೆಫೆಗೂ ಕೂಡ ನಕ್ಸಲರು ಬಂದು ಬಾಂಬ್ ಅನ್ನ ಇಟ್ಟು ಹೋದ್ರು. ಆದ್ರೂ ಕೂಡ ಕೇಂದ್ರ ರೈಲ್ವೆ ಇಲಾಖೆ ಎಚ್ಚೆತ್ತುಕೊಂಡಿಲ್ಲ. ಯಾಕೆ ಈ ದೊಡ್ಡ ನಿರ್ಲಕ್ಷ್ಯವನ್ನು ವಹಿಸ್ತಾ ಇದೆ ಅಂತಂದ್ರೆ ಇಲ್ಲಿವರೆಗೂ ಕೂಡ ಇವರ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ. ಯಾಕಂದ್ರೆ ನಾವು ಸ್ಟಿಂಗ್ ಆಪರೇಷನ್ ಮಾಡಿದಾಗ ನಮಗೆ ಗೊತ್ತಾಗಿದ್ದು ರೈಲ್ವೆ ಇಲಾಖೆ ಒಳಗಡೆ ಕಂಡಲ್ಲೇ ದಾರಿಗಳಿದಾವೆ, ಎಲ್ಲಂದರಲ್ಲಿ ಒಳಗಡೆ ಪ್ರವೇಶವನ್ನ ಪಡಿಬಹುದು. ಮುಖ್ಯ ದ್ವಾರದಲ್ಲೇ ಸರಿಯಾದಂತ ಚೆಕಿಂಗ್ ವ್ಯವಸ್ಥೆ ಇಲ್ಲಿ ಆಗ್ತಾ ಇಲ್ಲ. ಅದು ಮುಖ್ಯ ದ್ವಾರದಲ್ಲಿ ಎಲ್ಲ ಕೂಡ ಇದೆ. ಬಾಡಿ ಚೆಕ್ ಮಾಡೋ ಮಿಷಿನ್ಗಳಿಗೆ ಎಲ್ಲ ಕೂಡ ಮಷಿನ್ಗಳು ಇದಾವೆ, ಅವ್ರ ಕೈಯಲ್ಲಿ ಕೂಡ ಚೆಕಿಂಗ್ ಮಷಿನ್ಗಳು ಇದೆ. ಆದ್ರೂ ಕೂಡ ನಿರ್ಲಕ್ಷ್ಯವನ್ನ ವಹಿಸ್ತಿದ್ದಾರೆ. ಇನ್ನು ರೈಲ್ವೆ ನಿಲ್ದಾಣದ ಸುತ್ತ ನಾವು ಒಂದು ರೌಂಡ್ ಹಾಕಿದಾಗ ನಮಗೆ ನಿಜಕ್ಕೂ ಕೂಡ ಆಶ್ಚರ್ಯ ಆಯ್ತು. ಯಾವ ಮಾರ್ಗದಲ್ಲಿ ಕಂಡಲ್ಲೇ ಒಳಗಡೆ ಪ್ರವೇಶ ಮಾರ್ಗಗಳಿದಾವೆ, ಎಲ್ಲಂದರಲ್ಲಿ ಒಳಗಡೆ ನಾವು ಪ್ರವೇಶವನ್ನ ಪಡಿಬಹುದು. ಎಲ್ಲಿ ಕೂಡ ಚೆಕಿಂಗ್ ವ್ಯವಸ್ಥೆ ಇಲ್ಲ. ನೀವು ಒಂದು ಹಂಗೆ ಅಂದಾಜು ಮಾಡ್ಕೊಳ್ಳಿ, ಮುಖ್ಯ ದ್ವಾರದಲ್ಲೇ ಸರಿಯಾದಂತ ಚೆಕಿಂಗ್ ವ್ಯವಸ್ಥೆ ಇಲ್ಲ ಅಂತಂದ್ರೆ ಇನ್ನು ರೈಲ್ವೆ ನಿಲ್ದಾಣದ ಸುತ್ತ ಯಾವುದೇ ರೀತಿಯಾದಂತ ಸರಿಯಾದಂತ ಚೆಕಿಂಗ್ ವ್ಯವಸ್ಥೆ ಇಲ್ಲ. ಇದು ಈ ರೈಲ್ವೆ ಇಲಾಖೆಯಲ್ಲಿ ಆಗ್ತಾ ಇರುವಂತಹ ಸಮಸ್ಯೆ ಅಂತಾನೆ ಹೇಳ್ಬೋದು. ಕೇವಲ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದ ಕಥೆ ಅಲ್ಲ, ಬೆಂಗಳೂರಿನಲ್ಲಿರುವಂತಹ ಯಶವಂತಪುರ ರೈಲ್ವೆ ನಿಲ್ದಾಣ ಆಗಿರಬಹುದು, ಮತ್ತೆ ಸರ್ ಎಂ ವಿಶ್ವೇಶ್ವರಯ್ಯ ರೈಲ್ವೆ ನಿಲ್ದಾಣಗಳಲ್ಲಿ ಎಲ್ಲಲ್ಲಿ ಕೂಡ ಭದ್ರತಾ ಲೋಪ ಇದೆ. ಎಲ್ಲಿ ಕೂಡ ಸರಿಯಾದಂತ ಚೆಕಿಂಗ್ ವ್ಯವಸ್ಥೆ ಮಾಡ್ತಾ ಇಲ್ಲ. ಕ್ಯಾಮರಾ ಪರ್ಸನ್ ಲೋಹಿತ್ ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಸ್ಫೋಟ ಆದ ಬಳಿಕವೂ ಕೂಡ ರಾಜಧಾನಿಯಲ್ಲಿ ಯಾವುದೇ ರೀತಿಯಂತ ಎಚ್ಚೆತ್ತುಕೊಳ್ಳುವ ಕೆಲಸಗಳು ಆಗಿಲ್ಲ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಪ್ರತಿನಿತ್ಯವೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಓಡಾಡ್ತಾ ಇರ್ತಾರೆ. ಇಂಥ ಒಂದು ಜಾಗ ರೈಲ್ವೆ ನಿಲ್ದಾಣ. ಇಂಥ ಒಂದು ರೈಲ್ವೆ ನಿಲ್ದಾಣದಲ್ಲಿ ಸೂಕ್ತ ಭದ್ರತೆ ಇಲ್ಲ. ಈ ಒಂದು ರಿಪೋರ್ಟ್ ನೋಡ್ಕೊಂಬನ್ನಿ. ರಾಜ್ಯದಲ್ಲಿರುವಂತಹ ರೈಲ್ವೆ ನಿಲ್ದಾಣಗಳಲ್ಲಿ ಭದ್ರತಾ ಲೋಪ ಎದ್ದು ಕಾಣ್ತಾ ಇದೆ. ಯಾವ ರೈಲ್ವೆ ನಿಲ್ದಾಣದಲ್ಲಿ, ಅದರಲ್ಲೂ ಬೆಂಗಳೂರಿನಲ್ಲಿರುವಂತಹ ಯಾವ ರೈಲ್ವೆ ನಿಲ್ದಾಣಗಳಲ್ಲೂ ಕೂಡ ನಾವು ಹೋದ್ರೂ ಕೂಡ ಎಲ್ಲಿ ಕೂಡ ಭದ್ರತಾ ವ್ಯವಸ್ಥೆ ಸರಿಯಾಗಿಲ್ಲ. ಎಲ್ಲಿ ಕೂಡ ಸರಿಯಾದಂತ ಬ್ಯಾಗ್ ಚೆಕಿಂಗ್ ಮಾಡ್ತಾ ಇಲ್ಲ, ಪ್ರಯಾಣಿಕರನ್ನ ಚೆಕಿಂಗ್ ಮಾಡ್ತಾ ಇಲ್ಲ. ಅಷ್ಟು ಭದ್ರತಾ ಲೋಪ ಇದೆ. ಇಲ್ಲಿರುವಂತಹ ಅಧಿಕಾರಿಗಳಾಗಿರ್ಬೋದು ಯಾವುದೇ ರೀತಿಯಾದಂತಹ ಚೆಕಿಂಗ್ ಅನ್ನ ಮಾಡ್ತಾ ಇಲ್ಲ, ಹಾಗೆ ಕೂಡ ಒಳಗಡೆ ಬಿಡ್ತಾ ಇದ್ದಾರೆ. ಮತ್ತೆ ರೈಲ್ವೆ ನಿಲ್ದಾಣದ ಒಳಗಡೆ ಎಲ್ಲಂದರಲ್ಲಿ ದಾರಿಗಳಿದೆ, ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಯಾಕಂದ್ರೆ ನೀವು ನೋಡ್ತಾ ಇರಬಹುದು, ದೆಹಲಿಯಲ್ಲಿ ಕೂಡ ಕಾರಲ್ಲಿ ಇಟ್ಟು ಬಾಂಬ್ ಬ್ಲಾಸ್ಟ್ ಮಾಡಲಾಯಿತು. ಮತ್ತೆ ಮೆಟ್ರೋ ನಿಲ್ದಾಣಕ್ಕೂ ಕೂಡ ಬಾಂಬ್ ಕರೆಗಳು ಬರ್ತಾ ಇದ್ದಾವೆ. ಮತ್ತೆ ಶಾಲಾ ಕಾಲೇಜುಗಳಿಗೆ ಕೂಡ ಬಾಂಬ್ ಬೆದರಿಕೆ ಕರೆಗಳು ಬರ್ತಾ ಇದಾವೆ. ಆದ್ರೂ ಕೂಡ ರೈಲ್ವೆ ಇಲಾಖೆ ಯಾಕೋ ಎಚ್ಚೆತ್ತುಕೊಂಡಿಲ್ಲ ಅನ್ಕೊಂತೀನಿ. ಯಾಕಂದ್ರೆ ಸಾಕಷ್ಟು ಜನರು ರಾಜ್ಯದ ಮೂಲೆಯಿಂದ ಈ ರೈಲ್ವೆ ನಿಲ್ದಾಣಕ್ಕೆ ಬರ್ತಾರೆ, ಕ್ರಾಂತಿವೀರ ರೈಲ್ವೆ ನಿಲ್ದಾಣಕ್ಕೆ. ಮತ್ತೆ ಇಲ್ಲಿಂದ ದೇಶದ ಮೂಲೆಗಳಿಗೂ ಕೂಡ ರೈಲುಗಳು ಪ್ರಯಾಣ